ನಮಸ್ಕಾರ ಸ್ನೇಹಿತರೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಸಾವು ಖಚಿತ. ಇದನ್ನು ಯಾರಿಂದಲೂ ಬದಲಾಯಿಸಲು ಆಗುವುದಿಲ್ಲ. ಪ್ರತಿಯೊಬ್ಬರ ಜೀವನವು ಸಾವಿನಿಂದ ಕೊನೆಗೊಳ್ಳುತ್ತೆ. ಈ ಸಾವು ಹೇಗಿರುತ್ತೆ, ಯಾವಾಗ ಬರುತ್ತೆ ಅಂತ ಯಾರೂ ಕೂಡ ಈವರೆಗೂ ಊಹಿಸಿಲ್ಲ. ಆದರೆ ಸಾವು ಅನ್ನೋದು ಕರ್ಮಫಲಗಳ ಮೇಲೆ ಅವಲಂಬಿತವಾಗಿದೆ. ನಾವು ನಮ್ಮ ಕೆಟ್ಟ ಹಾಗೂ ಒಳ್ಳೆಯ ಗುಣಗಳ ಆಧಾರದ ಮೇಲೆ ನಮ್ಮ ಸಾವು ಹೀಗಿರುತ್ತೆ ಅಂತ ಯೋಚಿಸ್ತೀವಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ರಾಶಿಯ ಆಧಾರದ ಮೇಲೆ ನಮ್ಮ ಸಾವು ಹೇಗೆ ಸಂಭವಿಸುತ್ತೆ ಎಂಬುದರ ಕುರಿತು ನಾವು ಸ್ವಲ್ಪ ತಿಳಿದುಕೊಳ್ಳಬಹುದು. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಧನಸ್ಸು ರಾಶಿಯವರ ಸಾವು ಹೇಗೆ ಬರುತ್ತೆ, ಅದರ ಜೊತೆಗೆ ಅವರ ಒಳ್ಳೆಯ ಗುಣಗಳೇನು, ಕೆಟ್ಟ ಗುಣಗಳೇನು ಹಾಗೂ ಧನಸ್ಸು ರಾಶಿಯವರ ಬಗ್ಗೆ ಇನ್ನೂ ಹಲವಾರು ಕುತೂಹಲಕಾರಿ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲ ಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೆಯದಾಗಿ ಧನಸ್ಸು ರಾಶಿಯವರ ಒಳ್ಳೆಯ ಗುಣಗಳ ಬಗ್ಗೆ ನೋಡೋದಾದರೆ, ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ರಾಶಿ ಚಕ್ರವಾದ ಧನಸ್ಸು ರಾಶಿಯವರು ಸತ್ಯಾನ್ವೇಷಕರು, ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು. ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವವರು. ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನು ಅನ್ವೇಷಿಸಲು ಸಿದ್ಧರಾಗಿರುವವರು. ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನು ನೋಡಿದರೆ ಇವರು ಮುಖ ನೋಡಿ ವಸ್ತುಗಳನ್ನು ಕೊಳ್ಳುವವರಂತಿರುವುದಿಲ್ಲ. ಇವರು ಬಹಳ ಸಕಾರಾತ್ಮಕವಾಗಿ ಯೋಚಿಸುವವರು. ಜೀವನದಲ್ಲಿ ಒಳ್ಳೆಯದನ್ನೇ ನೋಡಲು ಬಯಸುತ್ತಾರೆ. ಇದರಿಂದಾಗಿ ಯಾವ ರೀತಿಯ ತೊಂದರೆಗೂ ಸಿಕ್ಕಿ ಹಾಕಿಕೊಳ್ಳಲು ಬಯಸುವುದಿಲ್ಲ. ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಬಹುದು, ಉತ್ತಮ ಸಲಹೆಗಳನ್ನು ತಿರಸ್ಕರಿಸಬಹುದು. ಬಹಳ ಸಕ್ರಿಯವಾಗಿರುವ ಇವರು ಪ್ರಕೃತಿ, ಹೊರಾಂಗಣ ಚಟುವಟಿಕೆಗಳನ್ನು ಇಷ್ಟಪಡುತ್ತಾರೆ. ಎಲ್ಲ ರೀತಿಯ ಆಟೋಟ, ದೈಹಿಕ ಚಟುವಟಿಕೆಗಳಲ್ಲಿ ಮುಂದಿರುತ್ತಾರೆ. ಸಹಾನುಭೂತಿಯುಳ್ಳ ಇವರು ಪ್ರಾಮಾಣಿಕರು ಹೌದು. ತಮ್ಮ ಪ್ರೀತಿ ಪಾತ್ರರ ಸಮಸ್ಯೆಗಳನ್ನು ಬಗೆಹರಿಸಲು ಯಾವಾಗಲೂ ಮುಂದಿರುತ್ತಾರೆ. ಪ್ರೀತಿಯ ವಿಷಯಕ್ಕೆ ಬಂದರೆ ತಮ್ಮನ್ನು ತಾವು ಪ್ರೀತಿಗೆ ಅರ್ಪಿಸಿಕೊಳ್ಳುತ್ತಾರೆ. ಪ್ರೀತಿಯಲ್ಲಿ ನಿಷ್ಠಾವಂತರು ಹಾಗೂ ಸಮರ್ಪಣಾ ಮನೋಭಾವದವರು. ಇವರ ಸಂಗಾತಿಗಳಾಗಿರುವವರು ಬೌದ್ಧಿಕ, ಸೂಕ್ಷ್ಮ ಹಾಗೂ ಅಭಿವ್ಯಕ್ತಶೀಲರಾಗಿರಬೇಕು. ಸ್ನೇಹಿತರಾಗಿ ತುಂಬ ಪ್ರೋತ್ಸಾಹಿಸುವ, ಸ್ಫೂರ್ತಿದಾಯಕ ಮತ್ತು ಉದಾರ ಸ್ವಭಾವದವರು. ಸ್ನೇಹಿತರ ವಲಯದಲ್ಲಿ ಸಂತೋಷ ಮತ್ತು ನಗೆಯನ್ನು ಹರಡುತ್ತಾರೆ. ನಿಷ್ಠಾವಂತ ಸ್ನೇಹಿತರನ್ನು ಹೊಂದಿರುತ್ತಾರೆ. ಇನ್ನು ಇವರು ಆಶಾವಾದಿಗಳು. ಧನಸ್ಸು ರಾಶಿಯವರು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸುತ್ತಾರೆ. ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಆತ್ಮವಿಶ್ವಾಸ ಕಳೆದುಕೊಳ್ಳುವುದಿಲ್ಲ. ಪ್ರಾಮಾಣಿಕ ಮತ್ತು ನೇರ ನುಡಿ. ಇವರು ತುಂಬ ಪ್ರಾಮಾಣಿಕರು. ಮನಸ್ಸಿನಲ್ಲಿ ಒಂದಿಟ್ಟುಕೊಂಡು ಹೊರಗೆ ಇನ್ನೊಂದು ಮಾತನಾಡುವುದಿಲ್ಲ. ನೇರವಾಗಿ ವಿಷಯವನ್ನು ಹೇಳುವ ಗುಣ ಇವರದ್ದು. ಸಾಹಸ ಪ್ರಿಯರು ಮತ್ತು ಸ್ವತಂತ್ರರು. ಹೊಸ ಸ್ಥಳಗಳಿಗೆ ಪ್ರಯಾಣಿಸುವುದು, ಹೊಸ ವಿಷಯಗಳನ್ನು ಕಲಿಯುವುದು ಇವರಿಗೆ ಬಹಳ ಇಷ್ಟ. ಯಾರಿಗೂ ಅಧೀನರಾಗಿ ಕೆಲಸ ಮಾಡದೆ ಸ್ವತಂತ್ರವಾಗಿರಲು ಬಯಸುತ್ತಾರೆ. ಜ್ಞಾನದ ಹಸಿವು. ಧನಸ್ಸು ರಾಶಿಯವರು ಉತ್ತಮ ಜ್ಞಾನಿಗಳು ಮತ್ತು ದಾರ್ಶನಿಕರು. ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ಜ್ಞಾನಾರ್ಜನೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಉದಾರ ಗುಣ. ಇತರರಿಗೆ ಸಹಾಯ ಮಾಡುವ ಮನೋಭಾವ ಇವರಲ್ಲಿದೆ. ದಾನ ಧರ್ಮಗಳಲ್ಲಿ ಆಸಕ್ತಿ ತೋರುತ್ತಾರೆ. ಹಾಸ್ಯ ಪ್ರಜ್ಞೆ. ಇವರು ತುಂಬ ವಿನೋದ ಪ್ರಿಯರು. ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸಂತೋಷದಿಂದ ಇರಿಸಿಕೊಳ್ಳುತ್ತಾರೆ. ಸ್ನೇಹಪರರು. ಇವರು ಎಲ್ಲರೊಂದಿಗೂ ಸುಲಭವಾಗಿ ಬೆರೆಯುತ್ತಾರೆ ಮತ್ತು ಉತ್ತಮ ಸ್ನೇಹಿತರಾಗುತ್ತಾರೆ. ಇನ್ನು ನಕಾರಾತ್ಮಕ ಗುಣಗಳ ಬಗ್ಗೆ ನೋಡೋದಾದರೆ, ಬೇಜವಾಬ್ದಾರಿ. ಕೆಲವೊಮ್ಮೆ ಧನಸ್ಸು ರಾಶಿಯವರು ಅಜಾಗರೂಕರಾಗಿ ವರ್ತಿಸಬಹುದು. ಅವರ ಮಿತಿಯೊಳಗೆ ಸ್ವಾಭಾವಿಕತೆ ಮತ್ತು ಅವರ ಪ್ರವೃತ್ತಿಯನ್ನು ಅನುಸರಿಸುವುದು ಅದ್ಭುತವಾಗಿದೆ. ಆದರೆ ಅವರು ಯಾವಾಗಲೂ ಸುರಕ್ಷಿತವಾಗಿರುತ್ತಾರೆ ಎಂದು ನೀವು ನಿರೀಕ್ಷಿಸಲಾಗುವುದಿಲ್ಲ. ಜೀವನದ ಮೇಲಿನ ಅವರ ಸಾಂದರ್ಭಿಕ ದೃಷ್ಟಿಕೋನವು ಕೆಲವೊಂದು ಸಂದರ್ಭದಲ್ಲಿ ಅವರು ಬೇಜವಾಬ್ದಾರಿಯಿಂದ ವರ್ತಿಸಲು ಕಾರಣವಾಗಬಹುದು. ಅದು ಅವರನ್ನು ದೊಡ್ಡ ತೊಂದರೆಗೆ ಸಿಲುಕಿಸುತ್ತದೆ. ಅವರ ಅನಿರೀಕ್ಷಿತ ಪ್ರವೃತ್ತಿಯಿಂದಾಗಿ ಅವರು ಆಗಾಗ್ಗೆ ವಿಷಯಗಳನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ಇದು ಅವರು ಅಸಡ್ಡೆ ಮತ್ತು ಅವರು ಹೇಗೆ ವರ್ತಿಸುತ್ತಾರೆ ಎಂಬುದರ ಬಗ್ಗೆ ಅಜಾಗರೂಕರಾಗಿದ್ದಾರೆ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ. ಎಲ್ಲವನ್ನೂ ಹೊರಹಾಕುವರು. ಧನಸ್ಸು ರಾಶಿಯವರು ತಮ್ಮ ನೇರ ನುಡಿಗೆ ಹೆಸರುವಾಸಿಯಾಗಿರುವುದರಿಂದ ಅದರ ನಿಷ್ಕಪಟತೆಯು ಆಗಾಗ್ಗೆ ತಪ್ಪು ಕಲ್ಪನೆಗೆ ಮತ್ತು ಇತರರಿಗೆ ಕಾರಣವಾಗಬಹುದು. ಸತ್ಯವನ್ನು ವ್ಯಕ್ತಪಡಿಸುವಲ್ಲಿ ಬೆಂಕಿಯ ಚಿಹ್ನೆಗಳ ದೃಢತೆ ಅದ್ಭುತವಾಗಿದೆ. ಆದರೆ ಅವರ ಮುಕ್ತ ಮಾತು ಯಾರಾದರೂ ಅವರಿಗೆ ಅಪಾಯವನ್ನುಂಟು ಮಾಡುವ ಸಾಧ್ಯತೆ ಹೆಚ್ಚಿಸುತ್ತದೆ. ತಮ್ಮ ಮಾತನ್ನು ಎಂದಿಗೂ ತಡೆ ಹಿಡಿಯುವುದಿಲ್ಲ. ಹೇಳುವ ವಿಧಾನ ಸರಿಯಿಲ್ಲದಿದ್ದರೂ ಒಳ್ಳೆಯ ಉದ್ದೇಶದ ಹಿಂದಿರುವ ಸತ್ಯವನ್ನು ಎಂದಿಗೂ ಸಕ್ಕರೆ ಲೇಪಿಸದೆ ಮಾತನಾಡುತ್ತಾರೆ.
ಭಾವನಾತ್ಮಕವಾಗಿ ದೂರ. ಧನಸ್ಸು ರಾಶಿಯವರು ತಮ್ಮ ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ ಮತ್ತು ಅವರು ಭಾವನಾತ್ಮಕ ಭಾವನೆಯನ್ನುಂಟು ಮಾಡುವ ಎಲ್ಲದರಿಂದ ದೂರವಿರಲು ಆದ್ಯತೆ ನೀಡುತ್ತಾರೆ. ಧನಸ್ಸು ರಾಶಿಯೊಂದಿಗೆ ಡೇಟಿಂಗ್ ಮಾಡುವಾಗ ಅವರು ನಿಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸಲು ನಿಮ್ಮ ಅಗತ್ಯಗಳಿಗೆ ಆದ್ಯತೆ ನೀಡುತ್ತಾರೆ ಎಂದು ನಿರೀಕ್ಷಿಸಬೇಡಿ. ಅವರು ನಿಮಗಾಗಿ ಇರುತ್ತಾರೆ, ಆದರೆ ಕೆಲವೊಮ್ಮೆ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಸವಾಲಾಗಿರಬಹುದು. ಈ ಜನರು ಅಸಮರ್ಪಕ ಪರಾನುಭೂತಿಯನ್ನು ಹೊಂದಿರಬಹುದು, ಏಕೆಂದರೆ ಅವರು ಹೆಚ್ಚಿನ ಸಂದರ್ಭಗಳಲ್ಲಿ ತಮ್ಮ ಭಾವನೆಗಳ ಬಟನನ್ನು ಸ್ವಿಚ್ ಆಫ್ ಮಾಡುತ್ತಾರೆ. ಅತಿ ಬೇಗನೆ ಕೋಪ. ಧನಸ್ಸು ರಾಶಿಯವರು ಅತ್ಯಂತ ಮನೋಧರ್ಮವುಳ್ಳವರು ಮತ್ತು ಅವರು ಹೆಚ್ಚು ಗೌರವಿಸುವ ವ್ಯಕ್ತಿಗಳ ಬಗ್ಗೆ ಪೊಸೆಸಿವ್ ಆಗಿರುತ್ತಾರೆ. ಅವರು ನಿಮ್ಮ ಹತ್ತಿರದ ಸ್ನೇಹಿತ ಮತ್ತು ಕೆಟ್ಟ ಶತ್ರುಗಳಾಗುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರು ತೀಕ್ಷ್ಣವಾದ ನಾಲಿಗೆಯನ್ನು ಹೊಂದಿದ್ದರೂ ಅವರು ವೇಗವಾಗಿ ಪ್ರತಿಕ್ರಿಯಿಸುತ್ತಾರೆ ಮತ್ತು ಮರುದಿನ ಯಾರನ್ನಾದರೂ ನಿರಾಕರಿಸಿದ್ದಕ್ಕಾಗಿ ವಿಷಾದಿಸುವ ಸಾಧ್ಯತೆ ಇದೆ. ಅವರ ರೋಷವು ಅವರನ್ನು ಆವರಿಸಿದಾಗ ಅವರು ತಮ್ಮ ಹತ್ತಿರವಿರುವವರನ್ನು ನೋಯಿಸುತ್ತಾರೆ. ಅತಿಯಾದ ಸ್ವಾತಂತ್ರ್ಯ. ಧನಸ್ಸು ರಾಶಿಯವರು ಜೀವನದಲ್ಲಿ ಎಲ್ಲವನ್ನೂ ಅನುಭವಿಸಲು ಇಷ್ಟಪಡುತ್ತಾರೆ. ಇದು ಅವರನ್ನು ಆಗಾಗ್ಗೆ ದಿಗ್ಭ್ರಮೆಗೊಳಿಸುವ ಮತ್ತು ಓವರ್ಲೋಡ್ ಆಗುವಂತೆ ಮಾಡುತ್ತದೆ. ಧನಸ್ಸು ರಾಶಿಯ ಜನರು ಸ್ವಾತಂತ್ರ್ಯವನ್ನು ಗೌರವಿಸುವುದರಿಂದ ಅವರು ಮೊದಲೇ ಯಾವುದೇ ಕಾರ್ಯಸೂಚಿ ಅಥವಾ ಪ್ರವಾಸದ ಪ್ಲಾನ್ ಮಾಡುವುದಿಲ್ಲ. ಅವರಿಗೆ ಎಲ್ಲವನ್ನೂ ಮೊದಲೇ ಯೋಚಿಸುವುದು ನೀರಸವಾಗಬಹುದು ಮತ್ತು ನೀರಸವು ಅವರ ಗಮನವನ್ನು ಸೆಳೆಯುವುದಿಲ್ಲ. ಅವರು ಇಷ್ಟಪಡುವ ರೀತಿಯಲ್ಲಿ ವರ್ತಿಸಲು, ಚಲಿಸಲು ಮತ್ತು ಹೇಳುವ ಸ್ವಾತಂತ್ರ್ಯವನ್ನು ಬಯಸುತ್ತಾರೆ. ಇನ್ನು ಬಹುಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ಸಾವು ಹೇಗೆ ಬರುತ್ತೆ ಅಂತ ನೋಡೋದಾದರೆ, ಇವರು ಬಹಳ ಶಕ್ತಿಯುತರು, ಆದರೆ ಕೆಲವೊಮ್ಮೆ ತಮ್ಮ ಶಕ್ತಿ ಮೀರಿ ಮಾದಕ ವ್ಯಸನಕಾರಿಯಾಗಿರುತ್ತಾರೆ. ಈ ರಾಶಿಯವರು ಹೆಚ್ಚು ತಂತ್ರಜ್ಞಾನ ಮತ್ತು ಆನ್ಲೈನ್ ಆಟಗಳ ಕಡೆಗೆ ಹೆಚ್ಚು ಒಲವು ಹೊಂದಿರುತ್ತಾರೆ. ಇದು ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆಗಳೆಚ್ಚಾಗಿದೆ. ಇದು ಅವರ ಸಾವಿಗೆ ಕಾರಣವಾಗಬಹುದು. ಸಾವನ್ನುವುದು ಮೊದಲೇ ಖಚಿತವಾಗಿರುತ್ತೆ. ನಾವು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸಾವಿಗೆ ಹೆದರುವ ಅವಶ್ಯಕತೆ ಇಲ್ಲ. ಹಾಗಾಗಿ ಮಾಡುವ ಕೆಲಸಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡೋಣ, ದೇವರು ಕೂಡ ಮೆಚ್ಚುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಓಂ ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ, ಅವರು ಕೂಡ ಮಾಹಿತಿಯನ್ನು ತಿಳಿಯುವಂತಾಗಲಿ.